ಓಂ ಅಂಜನಾಸುತಂ ಮಹಾವೀರಂ ರಾಮಭಕ್ತಂ ನಮಾಮ್ಯಹಂ. ಓಂ ಶ್ರೀ ಗುರುಭ್ಯೋ ನಮಃ. ನನ್ನ ಸಮಸ್ತ ವೀಕ್ಷಕರಿಗೆ ಶ್ರೀ ವೀರಾಂಜನೇಯ ಸ್ವಾಮಿಯವರ ಕೃಪಾಕಟಾಕ್ಷ ಸಿದ್ಧಿರಸ್ತು ಎಂದು ಹಾರೈಸುತ್ತಾ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ವಿಡಿಯೋದಲ್ಲಿ 2026 ಯುಗಾದಿಯ ಪರಾಭವ ನಾಮ ಸಂವತ್ಸರದಂದು ಮೇಷರಾಶಿಯವರ ವಾರ್ಷಿಕ ಫಲಬಲಗಳನ್ನು ತಿಳಿದುಕೊಳ್ಳೋಣ. ಮೇಷರಾಶಿಯವರು ಮೂಲತಃ ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ, ಭರಣಿ ನಕ್ಷತ್ರ 1, 2, 3, 4ನೇ ಪಾದ ಅಥವಾ ಕೃತಿಕಾ ನಕ್ಷತ್ರ 1ನೇ ಪಾದದವರಾಗಿರುತ್ತಾರೆ. ಮೊದಲಿಗೆ ಮೇಷರಾಶಿಯ ಈ ವರ್ಷದ ಉತ್ತಮ ಅಂಶಗಳನ್ನು ನೋಡೋಣ ಬನ್ನಿ. ಈ ವರ್ಷ ಪ್ರಯತ್ನ ಮಾಡಿದರೆ ಮಾತ್ರ ಫಲ ಅನ್ನೋ ಸೂತ್ರ ಕೆಲಸ ಮಾಡ್ತದೆ. ನಿಮ್ಮ ತೋಳುಬಲವೇ ನಿಮ್ಮ ಭಾಗ್ಯ. ಮಧ್ಯಭಾಗದ ನಂತರ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ವಿದೇಶ ಅವಕಾಶ, ಹೊಸ ಕೆಲಸ, ಹೊಸ ಆದಾಯ ಮಾರ್ಗಗಳು ಕಾಣಿಸಿಕೊಳ್ಳಬಹುದು. ಮನಸ್ಸಿನಲ್ಲಿ ಆಧ್ಯಾತ್ಮಿಕತೆ ಹೆಚ್ಚಾಗ್ತದೆ. ಇದು ನಿಮ್ಮ ನಿರ್ಧಾರಗಳಿಗೆ ಸ್ಪಷ್ಟತೆ ಕೊಡ್ತದೆ. ವರ್ಷದ ನಂತರದ ಭಾಗದಲ್ಲಿ ಮನೆ ನಿರ್ಮಾಣ ಅಥವಾ ಆಸ್ತಿ ಹೂಡಿಕೆ ಯೋಚನೆ ಶುರುವಾಗಬಹುದು. ಹಳೆಯ ಪ್ರಕರಣಗಳು ನಿಧಾನವಾಗಿ ಪರಿಹಾರ ಹಂತಕ್ಕೆ ಬರಬಹುದು. ಈಗ ಮೇಷರಾಶಿಯವರು ಈ ವರ್ಷದಲ್ಲಿ ಯಾವೆಲ್ಲ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ಹೊಂದಿರಬೇಕು ಎಂಬುದನ್ನು ನೋಡೋಣ ಬನ್ನಿ. ಹಣ ಬರಬಹುದು, ಆದರೆ ಉಳಿಯುವುದು ಕಷ್ಟವಾಗಬಹುದು. ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಜೂನ್ ಮುಂಚೆ ಮದುವೆ ಮಾತುಕತೆಗಳಲ್ಲಿ ಅಡೆತಡೆಗಳು ಇರಬಹುದು. ತುರ್ತು ನಿರ್ಧಾರ ಬೇಡ. ಸುಸ್ತು, ಚರ್ಮ ಸಂಬಂಧಿ ಸಮಸ್ಯೆ, ಒತ್ತಡ ಇವು ಕಾಣಿಸಿಕೊಳ್ಳಬಹುದು. ದುಬಾರಿ ವಸ್ತುಗಳ ಮೇಲಿನ ಆಸೆ ಹೆಚ್ಚಾಗ್ತದೆ. ಖರ್ಚು ಹೆಚ್ಚಾಗಬಹುದು. ಹಾಗಾದರೆ ಈಗಾಗಲೇ ಎದುರಿಸುತ್ತಿರುವ ಮತ್ತು ಮುಂದೆ ಎದುರಿಸಬೇಕಾದ ಸಮಸ್ಯೆಗಳಿಗೆ ಸರಳ ಮತ್ತು ಪರಿಣಾಮಕಾರಿ ಪರಿಹಾರಗಳನ್ನು ನೋಡೋಣ ಬನ್ನಿ. 5 ಶುಕ್ರವಾರಗಳು ತುಳಸಿ ಗಿಡಕ್ಕೆ ಸಿಹಿಯ ನೀರು ಹಾಕಬೇಕು. 11 ಸೋಮವಾರಗಳು ಶಿವಾಲಯಕ್ಕೆ ಭೇಟಿ ಮಾಡಿ. ಬೆಳಗಿನ ಸೂರ್ಯದೇವನಿಗೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಹೇಳಿಕೊಂಡು ನಮಸ್ಕರಿಸಿ. ಯಾವುದಾದರೂ ಅಮಾವಾಸ್ಯೆಯ ದಿನ ರುದ್ರಾಭಿಷೇಕವನ್ನು ಮಾಡಿಸಬೇಕು. ವೃದ್ಧಾಶ್ರಮಕ್ಕೆ ಅಥವಾ ವಿಕಲಚೇತನರಿಗೆ ಅಗತ್ಯವಿರುವ ಹಾಗೂ ನಿಮ್ಮ ಕೈಲಾದ ವಸ್ತುಗಳನ್ನು ಕೊಡಿಸಿ. ಹೀಗೆ ಮಾಡುವುದರಿಂದ ಹಣಕಾಸಿನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ವಿದ್ಯೆಯಲ್ಲಿ ಆಲಸ್ಯ, ಮದುವೆ ವಿಳಂಬ, ಮಾನಸಿಕ ಶಾಂತಿ, ಸಂತಾನ ಸಮಸ್ಯೆ, ಶನಿ ಪ್ರಭಾವಗಳು ಕಡಿಮೆಯಾಗಿ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡುವುದಕ್ಕೆ ಸಹಾಯ ಮಾಡುತ್ತದೆ. ಜೂನ್ ನಂತರ ನಿಮ್ಮ ಜೀವನದ ವೇಗ ಬದಲಾಗುತ್ತದೆ. ಆತ್ಮವಿಶ್ವಾಸ ಹೆಚ್ಚುತ್ತದೆ. ಹಳೆಯ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಇದು ಕಷ್ಟದಿಂದ ಯಶಸ್ಸಿಗೆ ಹೋಗುವ ವರ್ಷ. ಈ ಭವಿಷ್ಯ ವಿಶ್ಲೇಷಣೆಯು ರಾಶಿಫಲಧಾರಿತವಾಗಿದ್ದು, ಇದರಲ್ಲಿ ಹೇಳಿದ ವಿಷಯಗಳು ನಿಮಗೆ ಅನುಭವಕ್ಕೆ ಬರದಿದ್ದರೆ ಅಥವಾ ನೀವು ಯಾವುದೇ ಗಂಭೀರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ನಿಮ್ಮ ಹತ್ತಿರದ ನುರಿತ ಜ್ಯೋತಿಷ್ಯರ ಹತ್ತಿರ ಪರಿಶೀಲನೆ ಮಾಡಿಸುವುದು ಅಗತ್ಯ. ಮೇಷರಾಶಿಯವರೇ, ಈ ವರ್ಷ ನಿಮಗೆ ಒಂದು ಪರೀಕ್ಷೆಯ ವರ್ಷ. ಆದರೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಶ್ರಮವೇ ನಿಮ್ಮ ಭಾಗ್ಯವನ್ನು ಬರೆಯುತ್ತದೆ. ಈ ವಿಡಿಯೋನ ನಿಮಗೆ ಪರಿಚಯ ಇರುವ ಮೇಷರಾಶಿಯವರಿಗೆ ಆದಷ್ಟು ಶೇರ್ ಮಾಡಿ ಹಾಗೂ ಜ್ಯೋತಿಷ್ಯ ನಾಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.